ನಮಸ್ಕಾರ. ಭಾರತಕ್ಕೆ ಸಿಕ್ಕಿದ್ದಾಳೆ ಮೊದಲ ಮಹಿಳಾ ಟಾಪ್ ಗನ್. ಆಕಾಶದ ಗಡಿಯಲ್ಲೂ ಸವಾರಿ ಮಾಡ್ತಾ ಇರುವಂತಹ ಭಾರತದ ಆ ನಾರಿ ಯಾರು? ಆಕಾಶವನ್ನೇ ಗೆದ್ದಂತಹ ಭಾರತದ ಹೆಮ್ಮೆಯ ಪುತ್ರಿ ಆಕೆ. ಅವರೇ ಮೊದಲ ಮಹಿಳಾ ಟಾಪ್ ಗನ್, ಫೈಟರ್ ಕಾಂಬ್ಯಾಟ್ ಲೀಡರ್, ಸ್ಕ್ವಾಡ್ರನ್ ಲೀಡರ್ ಭಾವನಾ ಕಾಂತ್. ಭಾರತೀಯ ವಾಯುಪಡೆಯ ಇತಿಹಾಸದಲ್ಲೇ ಮೊದಲ ಮಹಿಳಾ ಟಾಪ್ ಗನ್ ಎನ್ನುವ ಅಪರೂಪದ ಹೆಗ್ಗಳಿಕೆಗೆ ಪಾತ್ರರಾದ ವೀರಮಗಳು. ಶತ್ರುಪಡೆಯ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ, ಶಬ್ದಕ್ಕಿಂತಲೂ ವೇಗವಾಗಿ ಧಾವಿಸೋ ಯುದ್ಧ ವಿಮಾನದ ಕಾಕ್ಪಿಟ್ನಲ್ಲಿ ಕುಳಿತು ಮುಗಿಲೆತ್ತರದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾ ಇರುವ ನಾರಿ ಶಕ್ತಿಯ ಸಾಹಸಗಾಥೆಯನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಆ ವೀರೆ ಏರ್ಫೋರ್ಸ್ ಜರ್ನಿ ಶುರು ಮಾಡಿದ್ದು 10 ವರ್ಷದ ಹಿಂದೆ. ಬಿಹಾರದ ದರ್ಭಂಗಾದಲ್ಲಿ ಜನಿಸಿದಂತಹ ಭಾವನಾ ಕಾಂತ್ ಬರೌನಿಯಲ್ಲಿ ಶಾಲಾ ಶಿಕ್ಷಣ ಮುಗಿಸ್ತಾರೆ. ನಂತರ ಎಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ಅವ್ರು ಆರಿಸ್ಕೊಳ್ಳೋದು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರನ್ನ. ಅಲ್ಲಿ ಪ್ರತಿಷ್ಠಿತ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ BE ಪದವಿ ಪಡ್ಕೊಂಡು IT ದೈತ್ಯ ಸಂಸ್ಥೆ TCSನಲ್ಲಿ ಉದ್ಯೋಗಿಯಾಗ್ತಾರೆ. ಆರಾಮದಾಯಕವಾದಂತಹ ಕಾರ್ಪೊರೇಟ್ ಜೀವನ ಅವರದ್ದು. ಕೈ ತುಂಬ ಸಂಬಳ ಇತ್ತು. ಅದೆಲ್ಲ ಕಣ್ಣು ಮುಂದಿದ್ರೂ ಕೂಡ ಭಾವನಾ ಕಾಂತ್ ಅವರ ಕಣ್ಣಲ್ಲಿದ್ದದ್ದು ಮಾತ್ರ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲ, ನೀಲಿ ಆಕಾಶದ ಆ ವಿಶಾಲ ಕನಸು. ಕಾರ್ಪೊರೇಟ್ ಕೆಲಸದ ಸುರಕ್ಷಿತವಾದಂತಹ ಹಾದಿಯನ್ನು ಬದಿಗೊತ್ತಿ ಅಪಾಯವೇ ಮೈವೆತ್ತಂತಿರುವಂತಹ ವಾಯುಪಡೆಯತ್ತ ಹೆಜ್ಜೆ ಇಡ್ತಾರೆ ಭಾವನಾ ಕಾಂತ್. 2016 ಭಾರತೀಯ ವಾಯುಪಡೆಯ ಇತಿಹಾಸದಲ್ಲೇ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ವರ್ಷ. ಅಲ್ಲಿವರೆಗೂ ಕೂಡ ಮಹಿಳೆಯರಿಗೆ ವಾಯುಪಡೆಯ ಯುದ್ಧ ವಿಭಾಗಕ್ಕೆ ಅಂದರೆ ಈ ಫೈಟರ್ ಸ್ಟ್ರೀಮ್ಗೆ ಪ್ರವೇಶನೇ ಇರಲಿಲ್ಲ. ಆದರೆ 2016ರಲ್ಲಿ ಭಾರತ ಸರ್ಕಾರ ಆ ಬಾಗಿಲನ್ನು ತೆರೆಯಿತು. ಇಡೀ ದೇಶವೇ ಹೆಮ್ಮೆ ಪಡುವಂತೆ 3 ಯುವತಿಯರು ಯುದ್ಧ ವಿಮಾನದ ಪೈಲಟ್ಗಳಾಗಿ ಆಯ್ಕೆಯಾದರು. ಅವರೇ ಈ ಭಾವನಾ ಕಾಂತ್, ಅವನಿ ಚತುರ್ವೇದಿ ಮತ್ತು ಮೋಹನಾ ಸಿಂಗ್. 2018ರಲ್ಲಿ ಭಾವನಾ ಕಾಂತ್ ಅತ್ಯಂತ ಅಪಾಯಕಾರಿ ಯುದ್ಧ ವಿಮಾನ MiG-21 ಬೈಸನ್ ಅನ್ನ ಏಕಾಂಗಿಯಾಗಿ ಸೋಲೋ ಫ್ಲೈಟ್ ಹಾರಿಸಿ ಸೌಂಡ್ ಮಾಡ್ತಾರೆ. ಅಲ್ಲಿಗೆ ನಿಲ್ಲಲ್ಲ ಅವರ ಸಾಹಸ. ಮೇ 2019 ಹಗಲಿನ ವೇಳೆಯಲ್ಲಿ ರಣರಂಗದ ಯುದ್ಧ ಕಾರ್ಯಾಚರಣೆ ಕಾಂಬ್ಯಾಟ್ ಮಿಷನ್ಸ್ ನಡೆಸೋದಕ್ಕೆ ಸಂಪೂರ್ಣ ಅರ್ಹತೆ ಪಡೆದಂತಹ ಭಾರತದ ಪ್ರಥಮ ಮಹಿಳಾ ಫೈಟರ್ ಪೈಲಟ್ ಅಂತ ಅನಿಸ್ಕೊಳ್ತಾರೆ. ನಂತರ 2021ರ ನವದೆಹಲಿಯ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಿ ಗೌರವ ಸಲ್ಲಿಕೆ ಮಾಡಿದಂತಹ ಮೊದಲ ಮಹಿಳಾ ಫೈಟರ್ ಪೈಲಟ್ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗ್ತಾರೆ. ಈಗ ಟಾಪ್ ಗನ್ ಭಾವನಾ ಕಾಂತ್. ಇಷ್ಟಕ್ಕೂ ಏನಿದು ಟಾಪ್ ಗನ್? ವಾಯುಪಡೆಯಲ್ಲಿ ಈ ಬಿರುದಿಗೆ ಇರುವಂತಹ ಬೆಲೆ ಏನು? ಅಮೆರಿಕದ ನೌಕಾಪಡೆಯಲ್ಲಿ ಈ ಟಾಪ್ ಗನ್ ತರಬೇತಿ ಎಷ್ಟು ಕಠಿಣನೋ, ಭಾರತೀಯ ವಾಯುಪಡೆಯಲ್ಲಿ ಗ್ವಾಲಿಯರ್ನಲ್ಲಿರುವಂತಹ TSCD ಟ್ಯಾಕ್ಟಿಕ್ಸ್ ಆ್ಯಂಡ್ ಏರ್ ಕಾಂಬ್ಯಾಟ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಅಷ್ಟೇ ಕಠಿಣವಾದಂಥ ತರಬೇತಿ ಕೊಡುವಂತಹ ಸಂಸ್ಥೆ. ಅಲ್ಲಿ ಯುದ್ಧ ವಿಮಾನ ಹಾರಿಸೋದನ್ನಷ್ಟೇ ಕಲಿಸಲ್ಲ, ಶತ್ರುಗಳ ವಿಮಾನದ ಜೊತೆ ಮುಖಾಮುಖಿ ಆಗ್ತಾರಲ್ಲ, ಡಾಗ್ ಫೈಟ್, ಆ ಕ್ಷಣ ಮಾತ್ರದಲ್ಲಿ ಅದನ್ನು ಹೊರದೊಡಿಸೋದು ಹೇಗೆ, ಅತ್ಯಂತ ಕ್ಲಿಷ್ಟಕರ ವಾತಾವರಣದಲ್ಲಿ ಇಡೀ ಯುದ್ಧ ತಂಡವನ್ನು ಹೇಗೆ ಮುನ್ನಡೆಸಬೇಕು ಎನ್ನುವಂತಹ ಬೆಸ್ಟ್ ಆಫ್ ದಿ ಬೆಸ್ಟ್ ಕೌಶಲ್ಯವನ್ನು ತರಬೇತಿ ಕೊಡಲಾಗುತ್ತೆ. ಭಾವನಾ ಕಾಂತ್ ಗ್ವಾಲಿಯರ್ನ ಸಂಸ್ಥೆಯಲ್ಲಿ ಅತ್ಯಂತ ಸವಾಲಿನ ಫೈಟರ್ ಕಾಂಬ್ಯಾಟ್ ಲೀಡರ್ FCL ಕೋರ್ಸನ್ನು ಯಶಸ್ವಿಯಾಗಿ ಮುಗಿಸಿದಂತಹ ಭಾರತದ ಮೊದಲ ಮಹಿಳಾ ಪೈಲಟ್. ಅಂದರೆ ಇವರು ಕೇವಲ ಯುದ್ಧ ವಿಮಾನ ಹಾರಿಸುವಂತಹ ಪೈಲಟ್ ಅಷ್ಟೇ ಅಲ್ಲ, ರಣರಂಗದಲ್ಲಿ ಶತ್ರುಗಳ ಮೇಲೆ ದಾಳಿ ಮಾಡೋದಕ್ಕೆ ಇಡೀ ವಾಯುಪಡೆಯ ಸ್ಕ್ವಾಡ್ರನ್ ಅನ್ನು ಮುನ್ನಡೆಸುವ, ಯುದ್ಧ ತಂತ್ರ ರೂಪಿಸುವ ಟಾಪ್ ಗನ್ ಕಾಂಬ್ಯಾಟ್ ಲೀಡರ್. ಟಾಪ್ ಗನ್ ಅರ್ಹತೆಯ ವಿಶೇಷತೆ ಏನಪ್ಪಾ ಅಂತ ನೋಡ್ತಾ ಹೋದರೆ ಅತ್ಯುತ್ತಮ ಶೂಟಿಂಗ್ ಮತ್ತು ಗುರಿ ನಿಖರತೆ. ವೈಮಾನಿಕ ಕಾಲದಲ್ಲಿ ಈ ಶತ್ರುಗಳ ವಿಮಾನವನ್ನು ನಿಖರವಾಗಿ ಹೊಡೆದೊಳಿಸುವಂತಹ ಕೌಶಲ್ಯ ಬೇಕು. ಅತ್ಯಂತ ಹೆಚ್ಚಿನ ವೇಗದಲ್ಲಿ ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ವಿಮಾನ ಹಾರಿಸುವಾಗ ಸೆಕೆಂಡ್ನಲ್ಲಿ ಸರಿಯಾದಂತಹ ಯುದ್ಧ ನಿರ್ಧಾರ ಕೈಗೊಳ್ಳಬೇಕು. ಇನ್ನು ಇನ್ಸ್ಟ್ರಕ್ಟರ್, ಈ ತರಬೇತಿ ಮುಗಿಸಿದಂತಹ ಪೈಲಟ್ಗಳು ವಾಯುಪಡೆಯ ಇತರ ಪೈಲಟ್ಗಳಿಗೆ ಯುದ್ಧ ತಂತ್ರಗಳನ್ನು ಬೋಧಿಸುವಂತಹ, ಟೀಚ್ ಮಾಡುವಂತಹ ಅರ್ಹತೆ ಪಡ್ಕೊಳ್ತಾರೆ. ಸರಳವಾಗಿ ಹೇಳಬೇಕು ಅಂತಂದರೆ ಸಾಮಾನ್ಯ ಪೈಲಟ್ಗಳಿಗಿಂತಲೂ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಯುದ್ಧವನ್ನು ಮುನ್ನಡೆಸಬಲ್ಲ ಬೆಸ್ಟ್ ಆಫ್ ದಿ ಬೆಸ್ಟ್ ಯೋಧರಿಗೆ ಕೊಡುವಂತಹ ಗೌರವವೇ ಈ ಟಾಪ್ ಗನ್. ಸಾಮಾನ್ಯ ಕುಟುಂಬದಿಂದ ಬಂದಂಥವರು, ಬೆಂಗಳೂರಿನಲ್ಲಿ ಓದಿ IT ಕೆಲಸ ಬಿಟ್ಟು ಇವತ್ತು ದೇಶದ ಗಡಿಯಲ್ಲಿ ವಾಯುಪಡೆಯ ಅತ್ಯಂತ ಕಠಿಣ ವಿಭಾಗದಲ್ಲಿ ನಾಯಕಿಯಾಗಿ ನಿಂತಿದ್ದಾರೆ ಟಾಪ್ ಗನ್ ಭಾವನಾ ಕಾಂತ್. ಅವರ ಪಯಣ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯ ವಿಷಯ. ಅವರ ಅಪ್ರತಿಮ ದೇಶ ಸೇವೆ ಮತ್ತು ಸಾಹಸಕ್ಕಾಗಿ ಭಾರತ ಸರ್ಕಾರ 2020ರಲ್ಲೇ ಮಹಿಳೆಯರ ಅತ್ಯುನ್ನತ ಗೌರವವಾದಂತಹ ನಾರಿ ಶಕ್ತಿ ಪುರಸ್ಕಾರ ಕೊಟ್ಟು ಗೌರವಿಸಿದೆ. ನಮ್ಮಿಂದ ಯಾವುದೂ ಅಸಾಧ್ಯ ಅಲ್ಲ, ಕನಸು ದೊಡ್ಡದಿದ್ರೆ ಆಕಾಶ ಕೂಡ ನಮಗೆ ಗಡಿಯಲ್ಲ ಅನ್ನೋದನ್ನ ಸಾಬೀತುಪಡಿಸಿದಂತಹ ಈ ನಾರಿ ಶಕ್ತಿಗೆ, ಭಾವನಾ ಕಾಂತ್ಗೆ ನಮ್ಮದೊಂದು ಸಲಾಂ.